ದುಬೈನಿಂದ ಬಂದು ಮಂಗಳೂರಲ್ಲಿ ಮಹಿಳೆ ಮತದಾನ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನ ಮಾಡಿದ ಮಹಿಳೆ ದುಬೈನಿಂದ ಬಂದು ವೋಟ್ ಹಾಕಿದ ಜೀವಿತ. ದುಬೈನಿಂದ ಬಂದು ಮಂಡ್ಯದಲ್ಲಿ ವೋಟ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನ ಮಾಡಿದ ಮಹಿಳೆ ದುಬೈನಿಂದ ಬಂದು ವೋಟ್ ಹಾಕಿದ್ದಾರೆ ಜೀವಿತ. ದುಬೈನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೋಸ್ಕರ ದುಬೈನಿಂದ ರಾಜ್ಯಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿರುವಂತಹ ಕನ್ನಡಿಗರು ಸಹ ರಾಜ್ಯಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇವರು ಇಲ್ಲೇ ಇದ್ದು ಯಾರೆಲ್ಲ ಮತ ಹಾಕ್ತಾ ಇಲ್ಲ, ರಜೆಯಲ್ಲಿ ಮನೆಯಲ್ಲೇ ಇದ್ದಾರೆ ಅಥವಾ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತವರಿಗೆ ಸ್ಫೂರ್ತಿ ಆಗಿದ್ದಾರೆ. ಮತದಾನಕ್ಕೆ ಲಂಡನ್ನಿಂದ ಮಂಡ್ಯಕ್ಕೆ ಬಂದ ಯುವತಿ. ಲಂಡನ್ನಿಂದ ಬಂದು ಮತ ಚಲಾಯಿಸಿದ್ದಾರೆ ಸೋನಿಕಾ. ಲಂಡನ್ನಿಂದ ಬಂದು ಕಾಳೇನಹಳ್ಳಿ ಗ್ರಾಮದಲ್ಲಿ ಸೋನಿಕಾ ಮತ ಚಲಾಯಿಸಿದ್ದಾರೆ. ಲಂಡನ್ನಲ್ಲಿ ನೆಲೆಸಿರುವಂತಹ ಸಾಫ್ಟ್ವೇರ್ ಉದ್ಯೋಗಿ ಸೋನಿಕಾ ಮತಯಾಚನೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ತಮ್ಮ ಕರ್ತವ್ಯವನ್ನ ಮೆರೆದಿದ್ದಾರೆ ಯುವತಿ. ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಸೋನಿಕಾ ಮತಯಾಚನೆಯನ್ನ ಮಾಡಿದ್ದಾರೆ. ಲಂಡನ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಅವರು. ಆದರೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೋಸ್ಕರ ಲಂಡನ್ನಿಂದ ಕಾಳೇನಹಳ್ಳಿ ಗ್ರಾಮಕ್ಕೆ ಬಂದು ಸೋನಿಕಾ ಮತ ಚಲಾಯಿಸಿದ್ದಾರೆ. ಮತ ಚಲಾಯಿಸುವ ಮೂಲಕ ಮಾದರಿಯಾಗಿದ್ದಾರೆ. ತಮ್ಮ ಕರ್ತವ್ಯವನ್ನ ಮೆರೆದಿದ್ದಾರೆ ಸೋನಿಕಾ. ಮಂಡ್ಯ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ. ಮಂಡ್ಯದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸೋನಿಕಾ ಮತ ಚಲಾಯಿಸಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಯಾರೆಲ್ಲ ಕನ್ನಡಿಗರಿದ್ದಾರೆ ಅವರು ಸಹ ರಾಜ್ಯಕ್ಕೆ ಬಂದು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ದುಬೈನಿಂದ ಮಂಗಳೂರಿಗೆ ಬಂದು ಮತ ಚಲಾಯಿಸಿದ್ದಾರೆ ಒಬ್ರು, ಮತ್ತೊಬ್ರು ಲಂಡನ್ನಿಂದ ಮಂಡ್ಯಕ್ಕೆ ಬಂದು ಮತ ಚಲಾವಣೆ ಮಾಡಿದ್ದಾರೆ. ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕನ್ನಡಿಗರು ಇವತ್ತು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಚುನಾವಣೆಯ ದಿನ ಬಂದು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಈ ಮೂಲಕ ರಾಜ್ಯದ ಜನರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಷ್ಟೇ ದೂರದಲ್ಲಿದ್ರೂ ಸಹ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು. ಕಾರಣಗಳನ್ನ ಹೇಳಿ, ನೆಪಗಳನ್ನ ಹೇಳಿ ಮನೆಯಲ್ಲೇ ಕೂರಬಾರದು ಅನ್ನೋ ರೀತಿಯಾದಂತಹ ಮೆಸೇಜ್ ಕೊಟ್ಟಿದ್ದಾರೆ. ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಸಹ ತಮ್ಮ ಮತವನ್ನ ಚಲಾವಣೆ ಮಾಡೋದಕ್ಕೋಸ್ಕರ ದೂರದ ದೇಶಗಳಿಂದಲೂ ಸಹ ಬಂದು ಮತವನ್ನ ಚಲಾವಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.